ಇನ್ನು ನಿನ್ನೆ ಸೇಮ್ ಟೈಮ್ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ರಾಜ್ಯದ ಮುಖ್ಯಮಂತ್ರಿಯಾಗಿ. ಇದರ ಬಗ್ಗೆ ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಬಿ.ವೈ. ವಿಜಯೇಂದ್ರ ಅವರು ಮಾತಾಡಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡಿದ ವಿಚಾರ ಸಂಬಂಧ ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ವ್ಯಂಗ್ಯವಾಡಿದ್ದಾರೆ. ಅವ್ರು ಹೇಳಿದ್ದೇನು ಅಂತಂದ್ರೆ, ದೇರ್ ಇಸ್ ನೋ ಹನಿಮೂನ್ ಪೀರಿಯಡ್ ಆಫ್ ಡಿ.ಕೆ.ಶಿ ಅಂತ. ಕೆಆರ್ಪೇಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ವ್ಯಂಗ್ಯದ ಮಾತಿದು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋ ತಮ್ಮ ಆಸೆಯನ್ನ ಪೂರೈಸಿಕೊಂಡಿದ್ದಾರೆ ಅಷ್ಟೇ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿರುವುದು ಎಷ್ಟು ಸತ್ಯನೋ, ಈ ಸಂಪುಟ ನೋಡಿದ್ರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಿಂದಿನ ಸಿಎಂ ತಾವು ಕುರ್ಚಿಯಿಂದ ಇಳಿಯುವಾಗ ಗೂಗ್ಲಿ ಎಸೆದಿದ್ದಾರೆ. ಹಿಂದುಳಿದ ವರ್ಗಗಳ ವರದಿ ಸ್ವೀಕಾರ ಮಾಡಿ ಡಿಕೆಶಿಗೆ ಸವಾಲು ಬಿಟ್ಟಿದ್ದಾರೆ. ಡಿಕೆಶಿ 2 ವರ್ಷ ಎಲ್ಲರನ್ನು ಸವಾಲಿಸ್ಕೊಂಡು ಹೋಗೋದೇ ದೊಡ್ಡ ಸವಾಲು ಅಂತಂದಿದ್ದಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಜೀವನದ ಆಸೆಯನ್ನು ಪೂರೈಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ ನೆನ್ನೆ ಪ್ರಮಾಣ ವಚನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಎಷ್ಟು ಸತ್ಯನೋ, ನಿನ್ನೆ ಅವರ ಮಂತ್ರಿಮಂಡಲದ ಸದಸ್ಯರನ್ನು ನೋಡಿದಾಗ, ಸಚಿವರ ಪಟ್ಟಿಯನ್ನು ನೋಡಿದಾಗ ಅದು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲ, ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಅಂತಕ್ಕಂಥದ್ದು ಎಂಥವ್ರಿಗೂ ಕೂಡ ಗೊತ್ತಾಗ್ತದೆ. ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಯುವ ಮುಂಚಿತವಾಗಿ ಒಂದು ಗೂಗ್ಲಿಯನ್ನು ಕೂಡ ಹಾಕಿ ಹೋಗಿದ್ದಾರೆ.